ಟಿಬಿ ಡ್ಯಾಂನ ದುರಂತದ ಬೆನ್ನಲ್ಲೇ ರಾಜ್ಯದಲ್ಲಿರುವ ಜಲಾಶಯಗಳ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಎದ್ದಿದೆ. ಅನೇಕ ಜಲಾಶಯಗಳಿರುವ ಸಮಸ್ಯೆಗಳು ಬಯಲಾಗ್ತಿವೆ. ಅಷ್ಟಕ್ಕೂ ಯಾವ್ಯಾವ ಡ್ಯಾಂಗಳ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಕೆಆರ್ಎಸ್ ಜಲಾಶಯ ಎಷ್ಟರ ಮಟ್ಟಿಗೆ ಸೇಫ್? ಟಾಪ್ ಲಾಗ್ ಗೇಟ್ಗಳು ಈ ಒಂದು ಜಲಾಶಯದಲ್ಲೂ ಸಹ ಇಲ್ಲ. ಈ ಆಲ್ಮಟ್ಟಿ ಜಲಾಶಯಕ್ಕೆ ಸುಮಾರು 26 ಗೇಟ್ಗಳಿರುವಂತದ್ದು. ತುಂಗಭದ್ರಾ ಡ್ಯಾಂನ ಗೇಟ್ ಕಟ್ ಆಗಿದ್ದು ರಾಜ್ಯಾದ್ಯಂತ ಆತಂಕ ಆವರಿಸಿದೆ. ಡ್ಯಾಂಗಳ ಎದುರಿನ ಪ್ರದೇಶಗಳಲ್ಲಿ ತಲ್ಲಣ ಶುರುವಾಗಿದೆ. ಹಲವು ಡ್ಯಾಂಗಳಲ್ಲಿನ ಅಧ್ವಾನಗಳು ಬಯಲಾಗಿದ್ದು ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಅಷ್ಟಕ್ಕೂ ಯಾವ್ಯಾವ ಜಲಾಶಯಗಳ ಸುರಕ್ಷತೆ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ನಂಬರ್ 1 ಕೆಆರ್ಎಸ್ ಡ್ಯಾಮ್. ಗೇಟ್ಗಳ ಪುನಶ್ಚೇತನ ಆಗಿದೆ. ಡ್ಯಾಮ್ ಬಗ್ಗೆ ಭಯ ಬೇಡ. ಟಿಬಿ ಡ್ಯಾಂನ ಅವಘಡದ ಬಳಿಕ ಕೆಆರ್ಎಸ್ ಡ್ಯಾಂನಲ್ಲೂ ಸ್ಟಾಪ್ ಲಾಕ್ ಗೇಟ್ ಇಲ್ಲ ಅನ್ನೋ ಆತಂಕವನ್ನ ಎಚ್.ಡಿ. ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು. ಇದೀಗ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. 1932ರಲ್ಲಿ ನಿರ್ಮಿಸಿರುವ 152 ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನ 10 ವರ್ಷಗಳ ಹಿಂದಷ್ಟೇ ಪುನಶ್ಚೇತನ ಮಾಡಲಾಗಿದೆ. ಹೀಗಾಗಿ ಡ್ಯಾಮ್ ಬಗ್ಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಲಾಗ್ತಿದೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ ಈ ಒಂದು ಜಲಾಶಯ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ. 1932ರಲ್ಲಿ ನಿರ್ಮಾಣವಾದಂಥ ಈ ಒಂದು ಕನ್ನಂಬಾಡಿ ಕಟ್ಟೆ. ಈ ಒಂದು ಜಲಾಶಯದಲ್ಲಿ ಸಾಫ್ಟ್ ಲಾಕ್ ಇಲ್ಲ, ಅದರ ಬದಲಾಗಿ ವರ್ಟಿಕಲ್ ಸ್ಲೂಯಿಸ್ ಗೇಟ್ಗಳನ್ನು ಕೂಡ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಎದುರಾಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೆಆರ್ಎಸ್ ಡ್ಯಾಮ್ ಸದ್ಯ ತುಂಬಿ ತುಳುಕ್ತಾ ಇದೆ. ಆದ್ರೆ ನಿಯಮ ಉಲ್ಲಂಘಿಸಿ ಪ್ರವಾಸಿಗರಿಗೆ ಡ್ಯಾಮ್ ಮೇಲೆ ಓಡಾಡೋಕೆ ಅವಕಾಶ ನೀಡಲಾಗಿದೆ. 30ರಿಂದ 40 ಪ್ರವಾಸಿಗರು ಸೆಲ್ಫಿ ಕ್ರೇಜ್ ನಿಂದ ಅಡ್ಡಾಡ್ತಾ ಇದ್ರು. ನಂಬರ್ 2 ಕಬಿನಿ ಡ್ಯಾಮ್. 4 ಗೇಟ್ಗಳು ಭದ್ರಾ. ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಗೆ ಪ್ರಸ್ತಾಪ. ನಾವೀಗ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವಂತಹ ಕಬಿನಿ ಜಲಾಶಯದ ಅಣೆಕಟ್ಟು ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಕಬಿನಿ ಜಲಾಶಯದ ಈ ಒಂದು ಅಣೆಕಟ್ಟನ್ನ 4 ಗೇಟುಗಳು ಸಹ ಕಬಿನಿ ಜಲಾಶಯದ ಸದ್ಯಕ್ಕೆ ಸುಸ್ಥಿತಿಯಲ್ಲಿದೆ. ಆದರೆ ಸ್ಟಾಪ್ ಲಾಕ್ ಗೇಟ್ಗಳು ಈ ಒಂದು ಜಲಾಶಯದಲ್ಲೂ ಸಹ ಇಲ್ಲ. ಅಂದರೆ ಒಂದು ವೇಳೆ ಜಲಾಶಯದ ಗೇಟ್ಗಳು ಕೈ ಕೊಟ್ಟರೆ ಅದನ್ನು ಕಾಮಗಾರಿ ಮಾಡಬೇಕು ಅಥವಾ ಅದನ್ನು ರಿಪೇರಿ ಕೆಲಸ ಮಾಡಬೇಕು, ಅದನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಜಲಾಶಯದ ನೀರನ್ನು ಸಂಪೂರ್ಣ ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲೂ ಸಹ ಇದೆ. ನಂಬರ್ 3 ಹೇಮಾವತಿ ಡ್ಯಾಮ್. 6 ಕ್ರಸ್ಟ್ ಗೇಟ್ಗಳು ಸುರಕ್ಷಿತ. ಸರ್ಕಾರಕ್ಕೆ ಅಧಿಕಾರಿಗಳ ವರದಿ. ಹೇಮಾವತಿ ಜಲಾಶಯದ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಕ್ರಸ್ಟ್ ಗೇಟ್ಗಳ ಸುರಕ್ಷತೆ ಹೇಗಿದೆ ಅಂತೇಳಿ ನಾವೀಗ ರಿಯಾಲಿಟಿ ಚೆಕ್ ಮಾಡ್ಬೋದು. ನಾವೀಗ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿ ಇದ್ದೇವೆ. ಇದು ಹಾಸನ ತಾಲೂಕಿನ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯ. ಈ ಜಲಾಶಯ 1980ನೇ ಇಸ್ವಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಜಲಾಶಯ. ಇದಕ್ಕೆ ಒಟ್ಟು 6 ಕ್ರಸ್ಟ್ ಗೇಟ್ಗಳಿದೆ. ನಾವು ನೋಡ್ತಾ ಇದ್ದೀವಿ 6 ಕ್ರಸ್ಟ್ ಗೇಟ್ಗಳು ಈ ಒಂದು ಜಲಾಶಯಕ್ಕಿದೆ. ಸೊ 6 ಕ್ರಸ್ಟ್ ಗೇಟ್ಗಳು ಕೂಡ ಒಂದೊಂದು ಕ್ರಸ್ಟ್ ಗೇಟ್ ಕೂಡ 25 ಟನ್ ತೂಕ ಇದೆ. ತುಂಗಾ ಡ್ಯಾಮ್. 8ನೇ ಗೇಟ್ನ ವೈರ್ ರೋಪ್ನಲ್ಲಿ ಸಮಸ್ಯೆ. ಈಗ ನಾವು ಶಿವಮೊಗ್ಗದ ತುಂಗಾ ಡ್ಯಾಮ್ನಲ್ಲಿದ್ದೇವೆ. ತುಂಗಾ ಡ್ಯಾಮ್ದಲ್ಲಿ ಕೂಡ ಒಂದು ಸಮಸ್ಯೆ ಎದುರಾಗಿದೆ. ತುಂಗಾ ಡ್ಯಾಮ್ನಿರುವಂಥ ಒಟ್ಟು 22 ಗೇಟ್ ಇದ್ದಾವೆ. ಅದರಲ್ಲಿ 8ನೇ ಗೇಟ್ ಇದೆ. ಈ 8ನೇ ಗೇಟ್ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಇದ್ರ ಸಂಬಂಧಪಟ್ಟಾಗೆ ಅದನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆಲಮಟ್ಟಿ ಡ್ಯಾಮ್. ಸ್ಟಾಪ್ ಲಾಕ್ ಗೇಟ್ ವ್ಯವಸ್ಥೆ. ಡ್ಯಾಮ್ ಸುರಕ್ಷಿತ. ಏನೇ ಹೇಳಿ, ತುಂಗಭದ್ರಾ ಡ್ಯಾಮ್ ಅವಘಡದ ಬಳಿಕ ಎಲ್ಲ ಜಲಾಶಯಗಳ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎದ್ದಿದೆ. ಅಧಿಕಾರಿಗಳು ಎಚ್ಚೆತ್ತು ಡ್ಯಾಂಗಳ ಗೇಟ್ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.